ಶಬರಿಮಲೆಗೆ ಭಕ್ತ ಕೋಟಿ ಹರಿದು ಬರ್ತಾ ಇದೆ. ಅಯ್ಯಪ್ಪನ ಸನ್ನಿಧಿಯಲ್ಲೇ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರಿದ್ದಾರೆ. ಪಂಪಾದಿಂದ ದೇಗುಲದ ಮಾರ್ಗದುದ್ದಕ್ಕೂ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲದಷ್ಟು ಮಾಲಾಧಾರಿಗಳಿದ್ದಾರೆ. ಅಯ್ಯಪ್ಪನ ದರ್ಶನಕ್ಕೆ ಕ್ಯೂನಲ್ಲೇ 14 ತಾಸು ಕಾಯಬೇಕಾದಂತಹ ಸ್ಥಿತಿ. ಹೀಗಾಗಿ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ದರ್ಶನಕ್ಕೆ ಹೋಗುವಂತಹ ಭಕ್ತರ ಸಾಲಿನಲ್ಲಿ ಆದರೂ ನೂಕುನುಗ್ಗಲು ಉಂಟಾಗ್ತಾ ಇದೆ. ಭಕ್ತ ಕೋಟಿ ಹರಿದು ಬರ್ತಾ ಇದ್ದು ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟಿಗೆ ಜನ ಸೇರಿದ್ದಾರೆ. ಅಯ್ಯಪ್ಪನ ಸನ್ನಿಧಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರಿದ್ದಾರೆ. ಪಂಪಾದಿಂದ ದೇಗುಲದ ಮಾರ್ಗದುದ್ದಕ್ಕೂ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲದಷ್ಟು ಮಾಲಾಧಾರಿಗಳು ಅಲ್ಲಿ ನೆರೆದಿದ್ದು ಅಯ್ಯಪ್ಪನ ದರ್ಶನಕ್ಕೆ 14 ತಾಸು ಕ್ಯೂನಲ್ಲಿ ಕಾಯಬೇಕಾದಂತಹ ಸ್ಥಿತಿ. ನೀಲಕ್ಕಲ್ನಲ್ಲಿ ಟಿಕೆಟ್ ಬುಕ್ಕಿಂಗ್ಗಾಗಿ ವ್ಯವಸ್ಥೆ ಇದೆ. ಹಾಗಾಗಿ ಟಿಕೆಟ್ಗಾಗಿ ಪಂಪಾ ನದಿ ಬಳಿ ಬರಬೇಡಿ ಅಂತ ಟಿಡಿಬಿ ಮನವಿ ಕೂಡ ಮಾಡಿಕೊಂಡಿದೆ. ನೀಲಕ್ಕಲ್ನಲ್ಲೇ ಟಿಕೆಟ್ಗಾಗಿ 7 ಕೌಂಟರ್ಗಳ ವ್ಯವಸ್ಥೆ ಇದೆ. 20,000 ಜನರಿಗಷ್ಟೇ ಸ್ಪಾಟ್ ಬುಕ್ಕಿಂಗ್ಗೆ ಅವಕಾಶ ಇದೆ. ದಿನಕ್ಕೆ 1 ಲಕ್ಷ ಭಕ್ತರಿಗಷ್ಟೇ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕೊಡೋದಕ್ಕಾಗತ್ತೆ. ಆದರೆ ಸನ್ನಿಧಿಯಲ್ಲೇ 2 ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ. ದಿನಕ್ಕೆ 1 ಲಕ್ಷ ಭಕ್ತರಿಗಷ್ಟೇ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕೊಡಬಹುದು. ಅದೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ. ಅಯ್ಯಪ್ಪನ ಸನ್ನಿಧಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಬಂದಿದ್ದು ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲ. ದರ್ಶನ್ಗೆ ಆನ್ಲೈನ್ನಲ್ಲೇ ಟಿಕೆಟ್ ಬುಕ್ಕಿಂಗ್ಗೆ ಸೂಚನೆಯನ್ನು ಕೊಡಲಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಘೋರ ದುರಂತ ನಡೆಯಿತು. ಸರತಿ ಸಾಲಿನಲ್ಲಿ ನಿಂತಹ ಮಹಿಳಾ ಮಾಲಾಧಾರಿ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. 58 ವರ್ಷದ ಮಹಿಳೆ ಕುಸಿದು ಬಿದ್ದು ಸಾವು. ಭಕ್ತ ಸಾಗರ. ಪರಿಸ್ಥಿತಿ ಕಂಟ್ರೋಲ್ ತಪ್ಪಿದೆ. ಸ್ವಾಮಿಯ ದರ್ಶನಕ್ಕೆ ಹೋಗುವಂತಹ ಕ್ಯೂನಲ್ಲಿ ತಳ್ಳಾಟ ನೂಕಾಟ ವ್ಯವಸ್ಥೆ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆದರೆ ಜನ ಕೇಳ್ತಿಲ್ಲ. 1 ಲಕ್ಷಕ್ಕೂ ಅಧಿಕ ಮಂದಿ ಅಲ್ಲಿ ನೆರೆದಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಮಕ್ಕಳ ಜೊತೆ ಬಂದಂತಹ ಮಾಲಾಧಾರಿಗಳು ಹೈರಾಣಾಗಿದ್ದಾರೆ. ಮೂಲ ಸೌಕರ್ಯ ಇಲ್ಲದೆ ಭಕ್ತರು ಪರಿತಪಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಕ್ಯೂನಲ್ಲಿ ಕುಡಿಯೋದಕ್ಕೂ ನೀರಿನ ವ್ಯವಸ್ಥೆ ಇಲ್ಲ. ಪರದಾಡ್ತಿದ್ದಾರೆ. ತಳ್ಳಾಟ ನೂಕಾಟ. ಸರತಿ ಸಾಲಲ್ಲಿ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ಮಕ್ಕಳ ಜೊತೆ ಬ್ಯಾರಿಕೇಡ್ ಇರ್ತಾ ಇದ್ದಾರೆ ಮಾಲಾಧಾರಿಗಳು. ಶೌಚಾಲಯ ವ್ಯವಸ್ಥೆ ಇಲ್ಲ. ವಿಶ್ರಾಂತಿ ಗೃಹಗಳು ಇಲ್ಲದೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳು ರೋಧಿಸ್ತಾ ಇರೋದನ್ನು ಉಸಿರುಗಟ್ತಾ ಇದೆ. ದಿನಕ್ಕೆ 1 ಲಕ್ಷ ಭಕ್ತರಿಗಷ್ಟೇ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕೊಡಬಹುದು. ಆದರೆ 2 ಲಕ್ಷಕ್ಕೂ ಅಧಿಕ ಭಕ್ತರು ಈಗ ಆಲ್ರೆಡಿ ಅಯ್ಯಪ್ಪ ಸನ್ನಿಧಿಯಲ್ಲಿದ್ದಾರೆ. ಮಕ್ಕಳು ಕಣ್ಣೀರು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನು ನೀಲಕ್ಕಲ್ನಲ್ಲಿ ಭಾರೀ ಟ್ರಾಫಿಕ್ ಜಾಮ್. ಎರುಮೆಲಿ ಪಂಪಾ ರಾಣಿ ಪಂಪಾ ಮಾರ್ಗದಲ್ಲಿ ಟ್ರಾಫಿಕ್ ಆಗಿದೆ. ಪ್ಲಾಪಳ್ಳಿ ನೀಲಕ್ಕಲ್ನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಪಾರ್ಕ್ ಮಾಡಿ ಗಾಡಿ ತೆಗೆಯೋದಕ್ಕೂ ಆಗದಷ್ಟು ದಟ್ಟಣೆ. 2 ಲಕ್ಷಕ್ಕೂ ಅಧಿಕ ಭಕ್ತರಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಅದು ನೀಲಕ್ಕಲ್ಗೆ ಬರುವಂತಹ ಮಾರ್ಗ ಮಧ್ಯೆ ಸಂಚಾರ ದಟ್ಟಣೆ ಆಗಿರೋದನ್ನ ನೋಡ್ತಾ ಇದ್ವಿ. ಕಂಪ್ಲೀಟ್ ಜಾಮ್. ಶಬರಿಮಲೆಗೆ ಹೋಗಿ ದರ್ಶನ ಮಾಡಿ ಬಂದಂತಹ ಸೋಮೇಶ್ವರ್ ಅನ್ನೋರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೆಯಷ್ಟೇ ಹೋಗಿ ಬಂದಂಥವ್ರು. ಸೋಮೇಶ್ವರ್ ಅವರೇ ನಮಸ್ತೆ. ನಮಸ್ತೆ ಸ್ವಾಮಿ ಶರಣಮಯ್ಯಪ್ಪ. ತಾವು ಶಬರಿಮಲೆಗೆ ಹೋಗಿ ಬಂದ್ರಿ. ಹೇಗಿದೆ ಪರಿಸ್ಥಿತಿಯಲ್ಲಿ ಅಂತ? ಸಮಯ ಹೋಗೋದಕ್ಕಿಂತ ಹೋಗ್ತಾ ಇರೋದೇ ಮೇಲೂ ಅನ್ಸ್ಬಿಡತ್ತೆ ಸ್ವಾಮಿ. ಹೌದಾ? ಹೆಂಗನ ಹಾಕೋ ಸ್ವಾಮಿ. ಮಕ್ಕಳಂತೂ ಸಾಯಿಸ್ಬೇಕು. ಏನ್ ಸಾಯ್ತಾ ಇದಾರಂದ್ರೂ ಬಿಡಲ್ಲ ಸ್ವಾಮಿ. ಅವ್ರಿಗೆ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ಒಂದ್ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಅವ್ರಿಗೆ ಬಾತ್ರೂಮ್ ಬಂದ್ರೆ ಹೋಗಂಗಿಲ್ಲ. ಒಂದ್ ಸೆಟ್ಗೆ 50 ಜನ ಇರ್ಸತ್ತೆ ಅಂದ್ರೆ ಒಂದ್ ಸೀಟಿಂದ ಒಂದ್ ಗೇಟಿಗೆ 100 ಮೀಟರ್ ಇರುತ್ತೆ. 50 ಜನ ಇರ್ಸತ್ತೆ ಅಂದ್ರೆ 1000 ಜನ ತೊಳಿರ್ತಾರೆ. ನಿಂತ್ಕೊಳ್ಳೋಕ್ ಕೂಡ ಜಾಗ ಇರಲ್ಲ. ದೊಡ್ಡವ್ರಿಂದಾನ ಆಗ್ಲಿ. ಮಕ್ಕಳಂತೂ ಬೇಡ. ಮಕ್ಳ ಪರಿಸ್ಥಿತಿ ಅಂತೂ ಬೇಡೇ ಬೇಡ ಸ್ವಾಮಿ. ಮಕ್ಳನ್ನ ಎತ್ಕೊಂಡೋದವ್ರು. ತಾವ್ ಹೇಳ್ತಾ ಇದ್ರಿ ಮಕ್ಕಳು ಬಹಳ ಒದ್ದಾಡ್ಬಿಟ್ರು. ತಮ್ಮ ಕಣ್ಣೆದ್ರೆ ನಡೆದಂತ ಘಟನೆ ಅನ್ಸುತ್ತೆ. ಏನ್ ನಡೀತು ಅಂತ? ಸ್ವಾಮಿ ನಮ್ ಮಗುಗೆ ಜ್ವರನೇ ಬಂದ್ಬಿಡ್ತು ಸ್ವಾಮಿ. ಜನಗಳು ಭಯಕ್ಕೆ ಹಾಸ್ಪಿಟಲ್ ಎಮರ್ಜೆನ್ಸಿ ಬಿಡ್ರಿ ಅಂತ ಸೈಡ್ ನಲ್ಲಿ ಪೊಲೀಸರ್ ಕೇಳ್ಕೊಂಡ್ರೆ ಇನ್ನೊಬ್ಬ ಪೊಲೀಸರ್ ಬಿಡಲ್ಲ. ಹೋಗ್ರಿ ಅಲ್ಲಿಗೆ ಅಂತ ಹೊಡೆದ್ ಕಳ್ಸ್ತಾರ್ರಿ. ಅಲ್ಲ ಅಲ್ಲಿ ಮೆಡಿಕಲ್ ಕ್ಯಾಂಪ್ ಗಳನ್ನ ಮಾಡ್ತಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಆಗತ್ತೆ ಅಂತಾರೆ. ಅಂತದೇನಿಲ್ವಾ ಸ್ವಾಮಿ? 500 ಮೀಟರ್ ಒಂದಿರತ್ತೆ. ಇಲ್ಲ 50 ಮೀಟರ್ ಆದ್ರೆ ಏನ್ ಸಮಯ ಮಾಡೋದು? 500 ಮೀಟರ್ಗೆ ಹೆಂಗ್ ಸಮಯ ಹೋಗಕ್ಕಾಗತ್ತೆ?
ಒಂದ್ ಗೇಟಿಂದ ಒಂದ್ ಗೇಟ್ಗೆ 50 ಮೀಟರ್ 100 ಮೀಟರ್ ಅಲ್ರಿ. ನಿಜ 50 ಗೇಟಿಗೆ 100 ಜನ ಇದ್ರೆ 1000 ಜನ ತುರುಕ್ತಾರೆ. ನಿಂತ್ಕೊಳಕ್ಕೆ ಜಾಗ ಇರಲ್ಲ. ಇನ್ ಮಕ್ಕಳನ್ನೆಲ್ಲಿ ಕರ್ಕೊಂಡು ಹೋಗೋಣ ಆ ಬಿಸಿನಲ್ಲಿ. ನಿಜ. ಎಲ್ಲಿ ಸಮಸ್ಯೆ ಏನು? ವ್ಯವಸ್ಥೆ ಇಲ್ವಾ? ಜನ ಜಾಸ್ತಿ ಬಂದಿದಾರಾ? ಏನಾಗ್ತಿದೆ ಅಂತ? ಅವ್ರಿಗೆ ವ್ಯವಸ್ಥೆ ಮಾಡೋ ಯೋಗ್ಯತೆ ಇಲ್ಲ ಸ್ವಾಮಿ. ನಮ್ ಕರ್ನಾಟಕ ಧರ್ಮಸ್ಥಳ ಮತ್ತೆ ತಿರುಮಲ ತಿರುಪತಿನಲ್ಲಿ ನೋಡ್ಕೊಂಡು ಕಲಿಬೇಕು ಸ್ವಾಮಿ ಇವರು. ಲಕ್ಷಾಂತರ ಜನ ಮೊನ್ನೆ ಆಶ್ರಮ ನೋಡಿದ್ರಲ್ಲ ನೀವು, ಲಕ್ಷಾಂತರ ಜನ ಬಂದ್ರು, ಎಷ್ಟು ಜನ ದರ್ಶನ ಮಾಡ್ಕೊಂಡು ಹೋದ್ರು. ಇಲ್ಲಿ ಬರೋ 70,000 80,000 ಜನಕ್ಕೆ ದರ್ಶನ ಮಾಡಕ್ಕೆ ಸೌಕರ್ಯ ಮಾಡಕ್ಕಾಗಲ್ಲ ಇವ್ರಿಗೆ. ಏನಾಗ್ ಕೇಳಿದ್ರೆ ಸನ್ನಿಧಾನದಲ್ಲಿ ಬರಕ್ಕೆ ಕ್ಯೂ ಇದೆ ಅಲ್ವಾ? ಪಂಪಾ ಇಂದ ಸನ್ನಿಧಾನಕ್ಕೆ ಹೋಗಿ ಬರಬೇಕಂದ್ರೆ 24 ಅವರ್ ಆಗ್ತದೆ ಸ್ವಾಮಿ. ದರ್ಶನ ಮಾಡಿಸಕ್ಕೆ 14ರಿಂದ 15 ಅವರ್. ಅಂದ್ರೆ ಕ್ಯೂನಲ್ಲೇ 14 ತಾಸುಗಟ್ಲೆ ನಿಲ್ಬೇಕಾಗಿದ್ರೆ ನಿಲ್ಲಕ್ಕೆ ಜಾಗ ಇಲ್ಲ ಸ್ವಾಮಿ. ಒಬ್ಬರ ಮೇಲೆ ಒಬ್ರು ನುಗ್ಗುಲು ಬಿಡೋದು ಏನೋ, ಅದು ಬಿಟ್ಟಿದ ತಕ್ಷಣ ಹಂಗೆ ಓಡಿ ಹೋಗ್ಬೇಕು. ಓಡಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಗೇಟ್ ಹಾಕ್ಬಿಡ್ತಾರೆ. ಅಂದ್ರೆ ಈ ಬಾರಿ ಸಮಸ್ಯೆ ಆಗಿರೋದ ಸೋಮೇಶ್ವರ್ ಅವರೇ? ಅಲ್ಲ, ತಾವು ಪ್ರತಿ ವರ್ಷ ಹೋಗ್ತೀರಾ? ತಾವು ಈ ಹಿಂದೆ ನೋಡಿದಕ್ಕೂ ಈ ಬಾರಿಗೂ ಏನಾದ್ರು ವ್ಯತ್ಯಾಸ ಇದೆಯಾ ಹೇಗೆ ಅಂತ? ಸ್ವಾಮಿ ಈ ಬಾರಿನೇ ಇಷ್ಟೊಂದು ನಾವು ರಶ್ ನೋಡಿರೋದು. ಸ್ಟಾರ್ಟಿಂಗ್ ನಲ್ಲಿ ಯಾವತ್ತು ಇಷ್ಟು ರಶ್ ಇರಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ರಶ್ ಆದ್ರೂ ಅದಕ್ಕೆ ಮೇಂಟೈನ್ ಮಾಡಕ್ ಟಿಕೆಟ್ ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಆನ್ಲೈನ್ ಅಲ್ಲಿ ಟಿಕೆಟ್ ಬಿಡ್ತಾರೆ, ಅಲ್ಲಿ ಲೋಕಲ್ ನಲ್ಲಿ ಟಿಕೆಟ್ ಕೊಡ್ತಾರೆ, ಅಲ್ಲಿ ಸ್ಪಾಟ್ ನಲ್ಲಿ ಪಂಪನಲ್ಲಿ ಕೊಡ್ತಾರೆ. ಆ ಪಂಪನಲ್ಲಿ ಬಾತ್ರೂಮ್ ವ್ಯವಸ್ಥೆ ನೋಡ್ರೆ ದೇವ್ರೆ ನೋಡ್ಬೇಕು ಸ್ವಾಮಿ. 4 ಲಕ್ಷ ಇದಿರುತ್ತೆ ಬಿಲ್ಡಿಂಗು, 2 ಬಿಲ್ಡಿಂಗ್ ಓಪನ್ ಇರುತ್ತೆ. ಅದಕ್ಕೆ 1 ಕಿಲೋಮೀಟರ್ ಕ್ಯೂಗಳು ಇರುತ್ತೆ. ಅದಕ್ಕೆ ಅಲ್ಲಿ ಒಳಗಡೆ ಹೋದ್ರೆ ಅಲ್ಲಿ 10 ಜನ ಕ್ಯೂಗಳು. ಕೂರಕ್ಕೆ ನಿಲ್ಲಕ್ಕೆ ಜಾಗ ಇರಲ್ಲ. ಏನಕ್ಕೂ ಜಾಗನೇ ಇರಲ್ಲ. ನಿಂತ್ಕೊಳ್ಬೇಕಂದ್ರೂ ಕಷ್ಟ. ಒಬ್ಬರ ಮೇಲೆ ಒಬ್ರು ತಪ್ಕೊಂಡು ನಿಂತ್ಕೊಂಡು ಹೋಗ್ಬೇಕು, ಹಂಗಿರತ್ತೆ ಸ್ವಾಮಿ. ಕಾಲು ಬಿಟ್ರೆ ಒಬ್ರು ಬಿದ್ರೆ ಅಷ್ಟೇ. 4 ಜನ ತುಳ್ಕೊಂಡ್ರೆ ಹೋಯ್ತು ಅವ್ರ ಕತೆ. ತುಳ್ಕೊಂಡು ಹೋಗ್ಬೇಕು. ಆತರ ಇನ್ನೇನ್ ಕತ್ಲರೆ ಬಿದ್ದೋಗ್ತಾರೆ, ಆ ತರ ನಿಂತ್ಕೊಬೇಕು ಸ್ವಾಮಿ. ಎಸ್, ತಾವು ಸೇಫ್ ಆಗಿ ಬಂದಿದ್ರಿ. ಥ್ಯಾಂಕ್ ಯು ಸೋಮೇಶ್ವರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಪಂಪಾ ನದಿ ಬಳಿಯೂ ಕೂಡ ಅಯ್ಯಪ್ಪ ವ್ರತಧಾರಿಗಳ ಸಾಗರ ಹರಿದು ಬಂದಿದೆ. ಪವಿತ್ರ ಸ್ನಾನಕ್ಕೆ ಪಂಪಾ ನದಿಗಿಳಿದಿದ್ದಾರೆ ಸಾವಿರಾರು ಭಕ್ತರು. ಕಿಲೋಮೀಟರ್ ಗಟ್ಟಲೆ ಅಯ್ಯಪ್ಪ ಭಕ್ತರ ಸಾಲ್ಗಟ್ಟಿ ನಿಂತಿದ್ದಾರೆ. ವ್ಯವಸ್ಥೆ ಇಲ್ಲ, ಜನ ಜಾಸ್ತಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಆ ಜನಸಾಗರದ ನಡುವೆ ಭಕ್ತಾದಿಗಳು ಬಹಳ ಪರಿತಪಿಸ್ತಾ ಇದ್ದಾರೆ. 13-14 ತಾಸು ಕ್ಯೂನಲ್ಲಿ ನಿಲ್ಲಬೇಕು ಅಂದ್ರೆ ಲೆಕ್ಕ ಹಾಕಿ, ಕಿಲೋಮೀಟರ್ ಗಟ್ಟಲೆ ಭಕ್ತರ ಸಾಲು ನಿಂತಿದೆ. ಗಮನಿಸ್ತಾ ಇದ್ದೀವಿ, ಮಕ್ಕಳು ಬಹಳ ಪರದಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಬಂದಂಥ ಮಾಲಾಧಾರಿಗಳು ಹೇಳ್ತಾ ಇರೋದು ಹೋಗದೇ ಇರೋದೇ ಒಳಿತಾ ಅಂತ. ಅಷ್ಟು ಜನ ಇದ್ದಾರೆ, ವ್ಯವಸ್ಥೆ ಮಾಡಿದ್ರು ಸಾಕಾಗ್ತಾ ಇಲ್ಲ. 500 ಮೀಟ್ರಿಗೊಂದು ಅಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡಲಾಗಿದೆಯಂತೆ. ಆದರೆ 50 ಮೀಟ್ರಿಗೆಲ್ಲ ಅಲ್ಲಿ ತಳ್ಳಾಟ ನೂಕಾಟ ಆಗ್ತಾ ಇದೆ. ಜನ ಜಾಸ್ತಿ ಬರ್ತಿದ್ದಾರೆ, ವ್ಯವಸ್ಥೆಗಳು ಸಾಕಾಗ್ತಾ ಇಲ್ಲ. ಮಕ್ಕಳನ್ನಂತೂ ಕರ್ಕೊಂಡು ಹೋದರೆ ಬಹಳ ಪರಿಪಾಡ್ಲು ಅಂತ ವಿವರಿಸ್ತಾ ಇದ್ರು. 2 ಲಕ್ಷಕ್ಕೂ ಅಧಿಕ ಭಕ್ತರೀಗ ಅಲ್ಲಿ ನೆರೆದಿರೋದು. ಎಸ್, ಮಾಲಾಧಾರಿ ಯತೀಶ್ ಅವರು ಕೂಡ ಹೋಗಿ ಬಂದಿದ್ದಾರೆ. ಅವರ ಅನುಭವ ತಿಳಿಯೋಣ. ಯತೀಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ತಾವು ಯಾವಾಗ ಹೋಗಿದ್ರಿ, ಹೇಗಿದೆ ಪರಿಸ್ಥಿತಿ ಅಂತ? ನಾವು ಸೋಮವಾರ ಬೆಳಿಗ್ಗೆ ಇಲ್ಲಿಂದ ಹೊರಟು ಟೋಟಲ್ 14 ಜನ. ಅದರಲ್ಲಿ 6 ಜನ ಮಕ್ಕಳು ಸ್ವಾಮಿಗಳು, ಮತ್ತೆ 8 ಜನ ನಾವು ದೊಡ್ಡವರು ಹೋಗಿದ್ದು ಸ್ವಾಮಿ. ನಮ್ದು ಇದು ಎಲ್ಲರದೂ ಕೂಡ ತುಂಬಾ ವರ್ಷದಿಂದ ಹೋಗ್ತಾ ಇದೀವಿ. ತುಂಬಾ ವ್ಯವಸ್ಥೆಗಿಂತ ಅವ್ಯವಸ್ಥೆನೆ ನಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇತ್ತು ಸ್ವಾಮಿ. ಟೋಟಲ್ ನಾವು ಹೇಳೋದು ಒಂದ್ ದಿನಕ್ಕೆ 1,90,000 ಬುಕಿಂಗ್ ಅಷ್ಟೇ ಕ್ಯೂ ಬಿಡೋದು ಅಂತ. ಆದ್ರೆ ಅಲ್ಲಿ ಇದ್ದಿದ್ದ ಸಿಚುವೇಶನ್ ನೋಡಿದ್ರೆ ಒಂದು 5 ಲಕ್ಷದಿಂದ 6 ಲಕ್ಷ ಜನ ಅಲ್ಲಿ ಬಂದಿದ್ರು ಸ್ವಾಮಿ. ಅಂದ್ರೆ ಈ ಜನ ಜಾಸ್ತಿ ಆಗಿರೋದೇ ಸಮಸ್ಯೆನಾ? ಅವ್ರು ಊಹಿಸಿದಷ್ಟು ಬಂದ್ಬಿಟ್ಟಿದಾರಾ ಅಥವಾ ಅಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ? ಅಲ್ಲಿ ನಾವು ಎನ್ಕ್ವೈರಿ ಮಾಡಿ ಅಲ್ಲಿ ಪೊಲೀಸ್ ಸ್ವಾಮಿಗಳನ್ನ ಅದೇ ತರ ಎನ್ಕ್ವೈರಿ, ಏನ್ ಸ್ವಾಮಿ ನೀವು ಈ ತರ ಹೇಳ್ಬಿಟ್ಟು ಈ ತರ ಇಷ್ಟೊಂದ್ ಜನ ಇದಾರಲ್ಲ, ಎಲ್ಲಿ ಸಮಸ್ಯೆ ಆಯ್ತು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದು ಅವರು ಸ್ಪಾಟ್ ಬುಕ್ಕಿಂಗ್ ಅಂತ ಒಂದು ಇದೆ ಸ್ವಾಮಿ. ಅದು ಆಕ್ಚುಲಿ 20,000 ಮಾತ್ರ ಅವರು ಅಲೋ ಮಾಡ್ಬೇಕು. ಆದ್ರೆ ಅವರು ಸ್ಪಾಟ್ ಬುಕ್ಕಿಂಗ್ ಆಲ್ಮೋಸ್ಟ್ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಸ್ಪಾಟ್ ಬುಕ್ಕಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ ಎಲ್ಲ ಹೊರಗಡೆಯಿಂದ ಬಂದಿರೋಂತ ಸ್ವಾಮಿಗಳು ಎಷ್ಟೋ ಮಕ್ಳು 1/2 ಜನ ವಾಪಸ್ ಹೋಗಿದ್ದಾರೆ. ಈ ಸವಾಸ ಕೂಡ ನಮಗೆ ಅಂತ ಹೇಳ್ಬಿಟ್ಟು ದರ್ಶನನು ಮಾಡಕ್ಕಾಗದಲ್ಲ ವಾಪಸ್ ಹೋದ್ರು ಸ್ವಾಮಿ, ನಮ್ ಕಣ್ಣೆದುರುಗಡೆ. ಆಮೇಲೆ ನಮಗೆ ತಿಳಿದಿರೋ ತರ ಒಂದು ಅಲ್ಲಿ ಹೇಳಿರೋ ಪ್ರಕಾರ 3 ಜನ ಡೆತ್ ಆಯ್ತು ಅಂತ. ಬಟ್ ನಮ್ ಕಣ್ಣೆದುರುಗಡೆ 1 ಡೆತ್ ಆಯ್ತು. ಅದು ವಯಸ್ಸಾದವರು, ಅಲ್ಲಿ ಬ್ರೀತಿಂಗ್ ಸಮಸ್ಯೆಯಿಂದ ಸ್ವಾಮಿ. ಥ್ಯಾಂಕ್ ಯು ಯತೀಶ್ ಅವರೇ. ಇನ್ನು ಕೇರಳದಲ್ಲಿ ಶಬರಿಮಲೆಗೆ ತೆರಳುತ್ತಾ ಇದ್ದಂತಹ ಬಸ್ ಒಂದು ಪಲ್ಟಿಯಾಗಿದೆ. ಮಂಡ್ಯ ಮೂಲದ 33 ಮಾಲಾಧಾರಿಗಳು ತೆರಳುತ್ತಾ ಇದ್ರು, ಪಾರಾಗಿದ್ದಾರೆ. ಕೊಟ್ಟಾಯಂ ಜಿಲ್ಲೆ ಎರುಮೇಲಿ ಬಳಿ ನಡೆದಂತಹ ಆಕ್ಸಿಡೆಂಟ್ ಇದು. ಮಂಡ್ಯ ಮೂಲದವರು 33 ಮಾಲಾಧಾರಿಗಳು
ಅದೃಷ್ಟ ಚೆನ್ನಾಗಿತ್ತು, ಪಾರಾಗಿದ್ದಾರೆ. ಯಾಲದಹಳ್ಳಿ ಕೊಪ್ಪಲು ಗ್ರಾಮದಿಂದ ತೆರಳಿದವರು. ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲು ಗ್ರಾಮದಿಂದ ಶಬರಿಮಲೆಗೆ ತೆರಳ್ತಾ ಇದ್ದಂಥವರ ಬಸ್ ಪಲ್ಟಿಯಾಗ್ಬಿಡ್ತು. ಚಾಲಕನ ನಿಯಂತ್ರಣ ತಪ್ಪಿ ಮಾಲಾಧಾರಿಗಳಿದ್ದಂತಹ ಬಸ್ ಪಲ್ಟಿಯಾದದ್ದು. 33 ಅಯ್ಯಪ್ಪ ಮಾಲಾಧಾರಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ, ಚಿಕಿತ್ಸೆ ಕೊಡಿಸಲಾಗಿದೆ. ಎರುಮೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ದೊಡ್ಡ ಅಪಘಾತ, ಪಲ್ಟಿ ಆಗ್ಬಿಡ್ತು ಚಾಲಕನ ನಿಯಂತ್ರಣ ತಪ್ಪಿ ಬಸ್. ಆದರೆ ಅದೃಷ್ಟ ಚೆನ್ನಾಗಿದ್ದರಿಂದ ಎಲ್ಲರೂ ಪಾರಾಗಿದ್ದಾರೆ.